ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಬಂಧಿಸಿ 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 ವಿಕೃತ ಮನಸ್ಸಿನ ಶಾಸಕ ಹರೀಶ್ ಪುಂಜನಿಗೆ, ಕ್ರೂರ ಮನಸ್ಸಿನ ಶಾಸಕ ಹರೀಶ್ ಪುಂಜನಿಗೆ, ಕ್ರೂರ ಮನಸ್ಸಿನ ಶಾಸಕ ಹರೀಶ್ ಪುಂಜನಿಗೆ, ವಿಕೃತ ಮನಸ್ಸಿನ ಶಾಸಕ ಹರೀಶ್ ಪುಂಜನಿಗೆ, ಆನೆಯನ್ನು ಕೊಲ್ಲಲು ಅನುಮತಿ ಕೇಳಿರುವ ಶಾಸಕ ಹರೀಶ್ ಪುಂಜನಿಗೆ, ಆನೆಯನ್ನು ಕೊಲ್ಲಲು ಅನುಮತಿ ಕೇಳಿರುವ ಶಾಸಕ ಹರೀಶ್ ಪುಂಜನಿಗೆ, ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜನಿಗೆ, ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜನಿಗೆ ಬಂಧಿಸಿ 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 ಗಲ್ಲಿಗೇರಿಸಿ 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 ವನ್ಯಜೀವಿಗಳನ್ನು ಕೊಲ್ಲಲು ಅನುಮತಿ ಕೇಳಿರುವ ಹರೀಶ್ ಪುಂಜನಿಗೆ, ಕ್ರೂರ ಮನಸ್ಸಿನ ಶಾಸಕ ಹರೀಶ್ ಪುಂಜನಿಗೆ, ಕ್ರೂರ ಮನಸ್ಸಿನ ಶಾಸಕ ಹರೀಶ್ ಪುಂಜನಿಗೆ, ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜನಿಗೆ, ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜನಿಗೆ ಬಂಧಿಸಿ ಬಂಧಿಸಿ. ಇಲ್ಲ, ಕಾಂಗ್ರೆಸ್ ಬಿಜೆಪಿನವರೆಲ್ಲ ಕೇಳಿದ್ದು ಕಾಂಗ್ರೆಸ್ನವರು ಅಂತ ಆರೋಪ. ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನು ಕವರ್ ಮಾಡಿದ್ರು. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತಗೋಬೇಕು ಅನ್ನೋದು ಗೊತ್ತಾಗುತ್ತೆ. ಆದರೆ ಇಷ್ಟಂತೂ ನಿಜ, ಅವರು ಅವ್ರ ಮನೆಗೆ ಹೋಗಿದ್ರು, ವಿಜಯೇಂದ್ರ ಅವರು ಆಫರ್ ಮಾಡಿದ್ರು. ಅದನ್ನು ಅವರೇ ಹೇಳಿರೋದು. ಯಾರಿಗೂ ಗೊತ್ತಿತ್ತು ಅದು? ಅವ್ರು ಹೇಳದೇ ಇದ್ದರೆ ಯಾರಿಗೂ ಗೊತ್ತೇ ಆಗ್ತದೆ. ಅವರು ಹೇಳಿದ್ದಾರೆ. ಅದು ಮೀಡಿಯಾದವ್ರು ಕೇಳಿದಾಗ ಕನ್ಫರ್ಮ್ ಮಾಡಿದ್ದಾರೆ. ಆಗಿರುವಾಗ ಈಗ ಅದಕ್ಕೆ ಈಗ ಬಂದು ನಾನಿಲ್ಲ, ನಾನು ಆಗಿರ್ತಿಲ್ಲ, ಕಾಂಗ್ರೆಸ್ನವ್ರು ಹೇಳಿದ್ರೆ ಅಂದರೆ ಅದು ಅವ್ರ ಮಾತಿನಲ್ಲಿ ನಂಬಿಕೆ ಹೋಗ್ಬಿಡುತ್ತೆ. ಅದರಿಂದ ಅದನ್ನು ಯಾವ ರೀತಿ ನೋಡಬೇಕು ನೋಡೋಣ. ನಾಳೆ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು. ಮೂರು ಜನರ ಅವ್ರ ಹೆಂಡತಿ, ಅತ್ತೆ ಮತ್ತು ಬಾಮಜನ ಸರ್, ಅನ್ವರ್ ಮಾಣಪ್ಪಾಡಿ 150 ಕೋಟಿ ಏನು ವಿಜೇಂದ್ರ ಯಡಿಯೂರಪ್ಪನ ಮೇಲೆ ಆಪಾದನೆ ಮಾಡಿದ್ದಾರೆ ಲಂಚದ ಪ್ರಕರಣ, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ದುರಂತ ಏನಂದರೆ, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿರವರು ಪ್ರತಿ ಚುನಾವಣೆಯಲ್ಲೂ ಒಂದು ಘೋಷಣೆ ಮಾಡ್ತಾ ಇರ್ತಾರೆ, ನಾ ಕಾವುಂಗ ನಾ ಕಾನೆ ದುಂಗ, ಅಂದರೆ ನಾನು ತಿನ್ನಲ್ಲ, ತಿನ್ನಕ್ಕೆ ಬಿಡಲ್ಲ ಅಂತ. ಇದಕ್ಕೆ ಪ್ರತಿರೂಪವಾಗಿ ಇವತ್ತು BJPಯ ಭ್ರಷ್ಟರು ಇವತ್ತು ನಾನು ತಿಂತೀನಿ, ನರೇಂದ್ರ ಮೋದಿಗೂ ತಿನ್ನಿಸ್ತೀನಿ ಅನ್ನತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರದ ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿಯ ಪುತ್ರ ಆಗಿರತಕ್ಕಂಥ ವಿಜೇಂದ್ರ ಇವತ್ತು ಅವ್ರ ಪಕ್ಷದ ವಕ್ತಾರ, ಅವ್ರ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾನಪಾಣಿರವರು 150 ಕೋಟಿ ಭ್ರಷ್ಟಾಚಾರದ ಆರೋಪನ ಹೊರಿಸಿದ್ದಾರೆ. ಭ್ರಷ್ಟಾಚಾರದ ಆರೋಪ ಅನ್ನೋದಕ್ಕಿಂತ ವಿಶೇಷವಾಗಿ ಅವರು 150 ಕೋಟಿ ಹಣವನ್ನು ನನಗೆ ಆಮಿಷ ಒಡ್ಲಿಕ್ಕೆ ಬಂದಿದ್ದರು ಅಂತ ಹೇಳ್ತಾ ಇದ್ದಾರೆ. ಲಕ್ಷಾಂತರ ಕೋಟಿ ವಕ್ಷ ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ಇವತ್ತು BJಪಿಯವರು ಪ್ರಯತ್ನ ಪಟ್ಟು ಇವತ್ತು BJP ಮೇಲೆ ಬರತಕ್ಕಂಥ ಭ್ರಷ್ಟಾಚಾರವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರದ ಹಾಗೂ ಜನರ ಮೇಲೆ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್, ಸತ್ಯದ ಕೈಗರಣೆ ವಂದನೆಗಳು.